ವಾಸ್ತವತೆ ತಿಳಿಯದೆ ಅಧಿವೇಶನದಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಶಾಸಕರು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು ಎಂದು ಪುರಸಭೆ ಸದಸ್ಯ ಶ್ರೀಕಾಂತ್ ಬುಳ್ಳಕ್ಕನವರು ಶಾಸಕರ ಹೇಳಿಕೆಗೆ ತಿರುಗೇಟು ನೀಡಿದರು. ಆದರೆ ನಿನ್ನೆ ಯಾಸಿರ್ ಖಾನ್ ಪಠಾಣ್ ಅವರು ತಮಗೆ ಒಂದೇ ಪರಿಪೂರ್ಣ ಮಾಹಿತಿಯನ್ನ ಪುರಸಭೆ ಶಿಗ್ಗಾಂವ್ ಪುರಸಭೆಯವರು 15 ದಿವಸಕ್ಕೆ ಒಂದು ಬಾರಿ ನೀರನ್ನ ಕೊಡ್ತಾರ ಅಂತ ಹೇಳಿ ಹೇಳಿದ್ರು. ಈ ವಿಷಯ ಸತ್ಯಕ್ಕೆ ದೂರವಾಗಿದೆ. ಶಿಗ್ಗಾವಿ ಪಟ್ಟಣದ ಪುರಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಠಾಣ್ ಅವರು ರಾಜಕಾರಣದಿಂದ ಹೊರಗೆ ಬಂದಂತೆ ಕಾಣುತ್ತಿಲ್ಲ. ಅವರಿಗೆ ಮಾಹಿತಿ ಕೊರತೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮುತುವರ್ಜಿ ವಹಿಸಿ ರೈತರ ಸಮಸ್ಯೆ ಬಗೆಹರಿಸಿ ಪೈಪ್ಲೈನ್ ಮೂಲಕ ವರದಾ ನದಿಯಿಂದ ನೀರು ತಂದಿದ್ದಾರೆ. ಶಿಗ್ಗಾವಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗಿವೆ ಎಂಬುದನ್ನು ಮಾಹಿತಿ ಪಡೆಯಲಿ. ಪಟ್ಟಣದಲ್ಲಿ 24x7 ನೀರಿನ ಕಾಮಗಾರಿಯು ಪ್ರಗತಿಯಲ್ಲಿದೆ. ಅವರ ಸರ್ಕಾರದಲ್ಲಿ ಪುರಸಭೆಗಳಿಗೆ ಬರಬೇಕಾದ ಅನುದಾನ ತರಲು ಶ್ರಮ ವಹಿಸಲಿ ಎಂದು ಸಲಹೆ ನೀಡಿದರು. ಈ ಸಮಸ್ಯೆ ಉದ್ಭವ ಆಗಬಾರ್ದಂತೇಳಿ 2008 ಏನು ನಮಗೆ ಕ್ಷೇತ್ರಕ್ಕೆ ಬಂದಂತ ಶಾಸಕರಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಸಮಸ್ಯೆಯನ್ನ ನಿರಂತರವಾಗಿ ಇದನ್ನ ಮುಂದೆ ಬರಬಾರ್ದು, ಶಾಶ್ವತ ಪರಿಹಾರ ಕೊಡೋದಂತೇಳಿ ಜಲಸಂಪನ್ಮೂಲ 2008 ಜಲಸಂಪನ್ಮೂಲ ಸಚಿವರಾಗಿ ಆದಂತ ಸಂದರ್ಭದಾಗ ನಾಗೂರ್ ಕೆರೆಗೆ ವರದಾ ನದಿಯಿಂದ ಪೈಪ್ಲೈನ್ ಮಾಡಿಸಿ ಅಲ್ಲಿಂದ ನೀರು ಕೊಡುವಂತ ಮಾಡಿದ್ರು. ಆಮೇಲೆ ಮೋತಿ ತಲಾವಿಗೆ ಸಮುದ್ರಕ್ಕೆ ಕೊಡುವಂತ ಸಪರೇಟ್ ಆಗಿ ಕೊಡುವಂತ ಒಂದು ಕಾಮಗಾರಿಯನ್ನ ಬಸವರಾಜ ಬೊಮ್ಮಾಯಿ ತಮ್ಮ ಅವಧಿಯೊಳಗೆ ಮಾಡಿದ್ರು. ನೀರು ಯಾವುದೇ ತರಹದ ಸಮಸ್ಯೆ ಇಲ್ಲ. ಅಂದ್ರೆ ಈ ನೀರಿನ ಸಮಸ್ಯೆ ಇವತ್ತು ಬಗೆಹರಿದ ಕಾರಣ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು. ಇದೇ ವೇಳೆ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ ಗೌಡ ಪಾಟೀಲ್ ಮಾತನಾಡಿ, ನಾನು ಸಹಿತ ಕುಡಿಯುವ ನೀರಿನ ಕುರಿತು ಬಹಳಷ್ಟು ಪರಿಶೀಲನೆ ಮಾಡಿದ್ದೇನೆ. ಪಟ್ಟಣಕ್ಕೆ ಶಾಸಕರು ಹೇಳಿದ ಹಾಗೆ 15 ದಿನಕ್ಕೊಮ್ಮೆ ನೀರು ಬಿಡುತ್ತಿಲ್ಲ. 65.25 ಕೋಟಿಯಷ್ಟು ಅನುದಾನದಲ್ಲಿ 24x7 ನೀರು ಬಿಡುವ ಕಾರ್ಯ ಪ್ರಗತಿಯಲ್ಲಿದೆ. ಈಗ 5 ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಶಾಂತಾಬಾಯಿ ಸುಬೇದಾರ್, ಸದಸ್ಯ ಸುಭಾಷ್ ಚೌಹಾಣ್, ಮಂಜುನಾಥ ಬ್ಯಾಹಟ್ಟಿ, ಪರಶುರಾಮ್ ಸೊನ್ನದ್, ದಯಾನಂದ್ ಅಕ್ಕಿ ಇದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.